ಮುದ್ದು ಮಕ್ಕಳು, ಶಿಕ್ಷಕರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಗುರು ಹಿರಿಯರು ಹಾಗೂ ಕ್ರೀಡಾಪಟುಗಳು ಇಂದು ಗ್ರಾಮ ಪಂಚಾಯಿತಿ ಆವರಣವು ಹಬ್ಬದ ವಾತಾವರಣದಿಂದ ಕಂಗೊಳಿಸಿತು. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು 77ನೆಯ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸಾಯವ್ವ ಕಡ್ಕೋಳ ಅವರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅರುಣ್ ವಂದಾಲ್ ಅವರ ಸಹಾಯದೊಂದಿಗೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಗಡದನ್ನವರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಶಿರೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸಾಯವ್ವ ಕಡ್ಕೋಳ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಗಡದನ್ನವರ ಶಿಕ್ಷಣ ಸಂಸ್ಥೆ ದೈಹಿಕ ಶಿಕ್ಷಕರಾದ ಮಡ್ಯಾಪಗೋಳ್ ಸರ್ ಅವರನ್ನು ರೈತ ಮುಖಂಡರು ಗೌರವಿಸಿ ಅಭಿನಂದಿಸಿದರು. ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ತಮ ಆಟಗಾರರಾದ ಅನಿಲ್ ತಳಗೇರಿಯವರನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಪ್ಪ ಕಾಂಬ್ಳಿ, ಗ್ರಾಮ ರೈತರ ಮುಖಂಡರಾದ ರಾಚಪ್ಪ ಕಲ್ಲೋಳಿಯವರು ಸನ್ಮಾನಿಸಿ ಅಭಿನಂದಿಸಿದರು. ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡರಾದ ಬಸವಂತ ಕಾಂಬ್ಳಿ ಹಾಗೂ ಯಂಕಣ್ಣ ಮಳಲಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸಾಯವ್ವ ಕಡ್ಕೋಳ ಅವರು 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು, ಗ್ರಾಮದ ಗುರು ಹಿರಿಯರು, ಶಿಕ್ಷಕರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗ್ರಾಮದ ವಿದ್ಯಾರ್ಥಿ ಸಾಧನೆ, ಕ್ರೀಡಾಪಟುಗಳ ಗೌರವ ಹಾಗೂ ದೇಶಭಕ್ತಿಯ ಸಂದೇಶ ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್ MR ತಳಗೇರಿ, AB ತಳಗೇರಿ. ನೋಡ್ತಾ ಇರಿ ಸ್ಥಳೀಯ ಸುದ್ದಿ, ಮನೋರಂಜನೆ, ಕ್ರೀಡೆ ಹಾಗೂ ಸಂಸ್ಕೃತ ಸುದ್ದಿಗಳಿಗಾಗಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಗಣ್ಯಮಾನ್ಯರಿಗೆ, ಗುರುಗಳಿಗೆ, ಗುರುಮಾತೆಯರಿಗೆ, ನಮ್ಮೂರಿನ ಗುರು ಹಿರಿಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ಜನವರಿ 26 ನಮ್ಮ ದೇಶ ಗಣರಾಜ್ಯವಾದ ದಿನವಾಗಿದೆ. ಆಳ್ವಿಕೆಯಿಂದ ಸ್ವತಂತ್ರಗೊಂಡು ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಸುವ್ಯವಸ್ಥಿತವಾಗಿ ಸಂಘಟಿತವಾಗಿ ನಿಂತ ದಿನವಾಗಿದೆ. ಇದು 1950 ಜನವರಿ 26ರಂದು ಜಾರಿಗೆ ಬಂದಿತು. ಇದಕ್ಕೆ ಮುಖ್ಯ ಕಾರಣವಾದವರು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಕರಡು ಸಮಿತಿಯ ಸದಸ್ಯರು. ಈ ಪ್ರತಿಫಲದಿಂದಾಗಿ ಭಾರತ ದೇಶವು ಒಂದು ಸ್ವತಂತ್ರ ಗಣರಾಜ್ಯವಾಗಿ ಆಳ್ವಿಕೆಯಿಂದ ಸ್ವತಂತ್ರಗೊಂಡು ಒಂದು ಸಂವಿಧಾನದ ರೀತಿಯಲ್ಲಿ ಭಾರತದ ಜನತೆಗೆ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತದೆ. ನಮಗೆ ಸಿಕ್ಕ ಈ ಸಂವಿಧಾನ ರೀತಿಯಲ್ಲಿ ನಾವೆಲ್ಲರೂ ಸಾಗೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.